ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗ್. ಸೊ ಅವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಕಡೆ ಹೊರಟೆ. ಸೊ ತಿಂಡಿ ಉಪ್ಪಿಟ್ಟು ಮಾಡೋಣ ಅಂತ, ಯಾಕಂದರೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕಿತ್ತಲ್ಲ. ಸೊ ಉಪ್ಪಿಟ್ಟು ಆದರೆ ಈಸಿ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡೋಣ ಅಂತ ಒಗ್ಗರಣೆ ಹಾಕ್ತಾಯಿದ್ದೆ. ಅದಾದರೆ ಬೇಗ ಆಗುತ್ತೆ. ಕೆಲಸಗಳಿರುತ್ತಲ್ಲ, ನಾಳೆ ಸಂಕ್ರಾಂತಿ ಇದೆ, ಹಬ್ಬ. ಸೊ ಎಲ್ಲನೂ ರೆಡಿ ಮಾಡ್ಕೊಬೇಕು, ಎಳ್ಳು ಬೆಲ್ಲ ಪ್ಯಾಕ್ ಎಲ್ಲ ಮಾಡಬೇಕು ಅಂತ ಮಾಡ್ತಾಯಿದ್ದೆ. ಈ ದಿನ ಹೇಗಿರುತ್ತೆ ಅಂದರೆ, ಹಬ್ಬದ ಹಿಂದಿನ ದಿನ ಹೇಗಿರುತ್ತೆ, ನಾನು ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ವೀಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ಫುಲ್ ಎಲ್ಲರೂ ನೋಡಿ. ಸೊ ಫ್ರೆಂಡ್ಸ್, ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಒಂದು ಕಡೆ ಒಗ್ಗರಣೆ ಹಾಕಿದರೆ ಇನ್ನೊಂದು ಕಡೆ ರವೆ ಹುರ್ಕೊತಿದ್ದೆ. ಒಬ್ಬೊಬ್ಬರು ರವೆನ ಹುರ್ಕೊಂಡು ಬಾಕ್ಸಿಗೆ ಇಟ್ಕೊಂಡಿರ್ತಾರೆ, ಬಟ್ ನಾನು ಉಪ್ಪಿಟ್ಟು ಮಾಡಬೇಕಾದ್ರೇ ರವೆ ಹುರ್ಕೊತೀನಿ. ಸೊ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ಆಯಿತು. ಅಲ್ಲಿಗೆ ಕ್ಯಾರೆಟ್ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಬೆಂದಿದೆ. ಸೊ ಪಕ್ಕದಲ್ಲೇ ರವೆನೂ ಹುರಿದಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಪಕ್ಕದಲ್ಲೇ ನಾನು ಬಿಸಿನೀರು ಕಾಯಕ್ಕಿಟ್ಟಿದ್ದೆ, ಫ್ಲಾಸ್ಕ್ ಹಾಕೋಣ ಅಂತ. ಪಾಪು ಇದ್ದ ತನಕನೇ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಫ್ಲಾಸ್ಕಿಗೆ ಹಾಕ್ಕೊಂಡು. ಸೊ ಫ್ರೆಂಡ್ಸ್, ಬಾಕ್ಸ್ ಪ್ರಿಪೇರ್ ಮಾಡಿದೆ ರಘುಗೆ, ಅವ್ರು ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕೆ. ಸೊ ಪಾಪು ಇನ್ನೂ ಮಲಗಿದ್ಲು, ನೋಡ್ಬಿಟ್ಟು ಇನ್ನೂ ಮಲಗಿದ್ಲು. ಅಲ್ಲಿ ತನಕ ನಾನು ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಪಾಪನ ನೋಡಿಬಿಟ್ಟು ಹೊರಟೆ. ಸೊ ಫ್ರೆಂಡ್ಸ್, ನೆನ್ನೆ ತರಕಾರಿ ಎಲ್ಲ ತಂದಿದ್ವಲ್ಲ, ಅದನ್ನು ತರಕಾರಿ ಮತ್ತು ಸೊಪ್ಪು ಫ್ರಿಜ್ಜಲ್ಲಿ ಇಡೋಣ ಅಂತ ಇಡ್ತಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು ಆ್ಯಂಡ್ ನಗಳು ಪ್ಯಾಕ್ ಮಾಡಬೇಕು. ನೈಟೆಲ್ಲ ಕುತ್ಕೊಂಡು ಪ್ಯಾಕ್ ಮಾಡಬೇಕು. ಅಷ್ಟು ತನಕ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡಬೇಕು. ಹಾಲು ಕಾಯಿಸೋಣ ಅಂತ ನೀರಿಗೆ ಬೆಲ್ಲ ಹಾಕಿಟ್ಟಿದ್ದೆ. ಸೊ ಫ್ರೆಂಡ್ಸ್, ನಾನು ಹಾಲನ್ನ ಬೆಲ್ಲ ಹಾಕಿ ಕಾಯಿಸೋದು, ಕಲ್ಲು ಸಕ್ಕರೆ ಏನು ಹಾಕಲ್ಲ. ಪಾಪಗೆ ಯಾಕೋ ಅಡ್ಜಸ್ಟ್ ಆಗೋಲ್ಲ, ಶೀತ ಆಗುತ್ತೆ. ಸೊ ಅದು ಅವಳು ನಾನು ಇಬ್ಬರು ಕೂಡ ಬೆಲ್ಲನೇ ಹಾಕಿ ಹಾಲು ಕುಡಿಯೋದು. ಸೊ ಅವಳಿಗೊಂದು ಲೋಟ, ನನಗೊಂದು ಲೋಟ, ಡೈಲಿ 2 ಲೋಟಸ್ ಕಾಯಿಸ್ತೀನಿ, ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ಸ್ ಅವಳಿಗೂ ಕುಡಿಸ್ತೀನಿ, ನಾನು ಸಹ ಹಾಲನ್ನೇ ಕುಡಿತೀನಿ. ಸೊ ಅವಳಿದ್ದ ತನಕ ತಿಂಡಿ ತಿನ್ಕೊಳ್ಳೋಣ ಅಂತ ತಿಂಡಿ ಹಾಕ್ಕೊತಿದ್ದೆ. ಅವಳು ಇದ್ಮೇಲೆ ಇನ್ನು ಅವಳನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಅವಳು ನೋಡಿ ಅವಳು ರೆಡಿ ಮಾಡಿ, ನಾನು ಅವಳಿಗೆ ತಿಂಡಿ ತಿನ್ನಿಸಿ ಹಾಲು ಕುಡಿಸಿ ಇನ್ನು ಅವಳನ್ನ ನೋಡ್ಕೊಂಡು ಕೆಲಸ ಮಾಡೋದೇ ಆಗುತ್ತೆ. ಸೊ ಫ್ರೆಂಡ್ಸ್, ಅವಳು ಪಾಪು ಎದ್ಲು. ಅವಳಿಗೆ ಎದ್ದ ತಕ್ಷಣ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸ್ಬಿಡೋಣ ಫಸ್ಟು, ಆಮೇಲೆಲ್ಲ ಸ್ನಾನ ಮಾಡಿಸೋಣ ಅಂತ ಫಸ್ಟು ತಿಂಡಿ ತಿನ್ನಿಸ್ತಿದ್ದೆ. ತಿಂಡಿ ತಿನ್ನಿಸೋದು ಮಾತ್ರ ತುಂಬ ಕಷ್ಟ. ಅವಳಿಗೆ ಸಖತ್ ಆಟ ಮಾಡ್ತಾಳೆ. ತುಂಬ 1 ಅವರ್ ಆಗುತ್ತೆ ಅವಳಿಗೆ ತಿಂಡಿ ತಿನ್ನಿಸೋ ತನಕ. ಸೊ ಅದಕ್ಕೆ ಅವಳು ತಿನ್ಸೋಕ್ಕಿಂತ ಮುಂಚೆ ನಾನೇ ತಿಂಡಿ ತಿನ್ಕೊತೀನಿ. ತಿಂಡಿ ತಿನ್ನಿಸಿ ಸ್ವಲ್ಪ ಹೊತ್ತು ಆದಮೇಲೆ ಹಾಲು ಕುಡಿಸ್ತೀನಿ. ಅವಳು ಲೋಟದಲ್ಲಿ ಕೊಟ್ಟರೆ ಕುಡಿಯೋಲ್ಲ, ಸ್ಪೂನಲ್ಲಿ ನಾನೇ ಕುಡಿಸ್ಬೇಕು. ಸೊ ಹಾಲೆಲ್ಲ ಕುಡಿಸಾದ್ಮೇಲೆ ಫಸ್ಟ್ ಮೆಹಂದಿ ಹಾಕ್ಬಿಡೋಣ, ಆಮೇಲೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಧ್ಯಾಹ್ನ ಮಲಗಿಸೋಣ ಅಂತ ಫಸ್ಟೇ ಮೆಹಂದಿ ಹಾಕ್ತಿದ್ದೆ. ಅವಳಿಗೆ ಮೆಹಂದಿ ಹಾಕಿದ್ದೆಲ್ಲ ಮುಗೀತು. ಮತ್ತು ಸ್ನಾನ ಮಾಡಿಸಿ ಊಟ ಮಾಡಿಸಿ ಎಲ್ಲ ಮಲಗಿಸ್ಬಿಟ್ಟು ಎಳ್ಳು ಬೆಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಸ್ವಲ್ಪ ಮನೆಯಲ್ಲೇ ಕಡಲೆ ಬೀಜ ಎಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಮತ್ತು ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದು ಒಣಗಿಸಿಟ್ಕೊಂಡಿದ್ವಿ. ಸೊ ಅದಕ್ಕೆ ಎಳ್ಳು ಬೆಲ್ಲ ಪ್ಯಾಕ್ ತಂದಿದ್ವಲ್ಲ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಅದನ್ನು ಮನೆಯಲ್ಲೇ ಸ್ವಲ್ಪ ರೆಡಿ ಇಟ್ಕೊಂಡಿದ್ವಿ. ಅತ್ತೆ ರೆಡಿ ಮಾಡಿಕೊಟ್ಟಿದ್ರು. ಸೊ ಎಳ್ಳು ಬೆಲ್ಲ ಪ್ಯಾಕ್ ತಂದಿದ್ವಲ್ಲ, ಅದನ್ನು ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಪ್ಯಾಕ್ ಎಲ್ಲ ಮಾಡಿದೆ. ನೈಟ್ ಕೂತ್ಕೊಂಡು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕೆಲಸ ಇರಲಿಲ್ವಲ್ಲ, ಪಾಪನೂ ಮಲಗಿದ್ಲಲ್ಲ. ಸೊ ಹಾಗಾಗಿ ನಾನು ಕೂಡ ಊಟ ಮಾಡ್ಕೊಂಡೆಲ್ಲ ಅವಳನ್ನ ಮಲಗಿಸಿ ಅವಳಿಗೆ ಊಟ ಮಾಡಿಸಿ ಎಲ್ಲ ಮುಗಿಸಿ ಕೆಲಸನ ನಾನೇ ಪ್ಯಾಕ್ ಮಾಡಿದೆ. ಒಂದು 70 ಪ್ಯಾಕ್ ಆಯಿತು, ಬೇಕು, ಯಾಕಂದರೆ ಪಕ್ಕದ ಮನೆಗೆಲ್ಲ ಊರಲ್ಲೆಲ್ಲ ಕೊಡಬೇಕಲ್ಲ. ಸೊ ಹಾಗಾಗಿ ಒಂದು 70 ಪ್ಯಾಕ್ಸ್ ಆಯಿತು, ಪ್ಯಾಕ್ ಮಾಡಿದೆ.
ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೈಟೇ ನಾನು ರಂಗೋಲಿ ಎಲ್ಲ ಬಿಟ್ಬಿಟ್ಟೆ, ಯಾಕಂದರೆ ಬೆಳಿಗ್ಗೆ ಎದ್ಮೇಲೆ ಕೆಲಸ ಇದ್ದೇ ಇರುತ್ತೆ ಅಂತ ನೈಟೇ ಬಿಟ್ಬಿಡೋಣ ಅಂತ ರಂಗೋಲಿ ಬಿಟ್ಟೆ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.